ಅದೇ ರೀತಿಯಾಗಿ ಮತ್ತೊಬ್ಬ ನಮ್ಮ ಗುರುಗಳಾಗಿರ್ತಕ್ಕಂಥ ಇವತ್ತು ಶ್ರೀಯುತ ಗಾಣಿಗೇರ್ ಸರ್ ಅವರ ಸುಪುತ್ರಿಯಾಗಿರ್ತಕ್ಕಂಥ ಶ್ರೀ ಮಂಗಳ ಮೇಡಮ್ ಅವರು ಅವರ ಒಂದು ಅನಿಸಿಕೆಯನ್ನ ಹಂಚ್ಕೊಳ್ಬೇಕಾಗಿ ನಾನು ಅವರಲ್ಲಿ ಕೇಳ್ಕೊಳ್ತೇನೆ. ಅವರು ಕೂಡ ಇನ್ನೊಂದು ಕಾರ್ಯಕ್ರಮಕ್ಕೆ ಕೆಲವೇ ಕ್ಷಣಗಳಲ್ಲಿ ಹೋಗ್ಬೇಕಂತ ಹೇಳ್ತಾ ಇದ್ದಾರೆ. ಅವ್ರನ್ನು ಕೂಡ ಈ ಮಾತುಗಳನ್ನ ಕೇಳಿ ಬೀಳ್ಬೋದನ್ನ. ಸೊ ಅವರಿಂದ ನನ್ನ 4 ಮಾತು. ಓಕೆ. ಸೊ ಇನ್ನೊಬ್ಬ ಗುರುಗಳು ಶ್ರೀಯುತ ಕೆ.ವೈ. ಜ್ಯೋತಿ ಸರ್ ಅವರು ಅವರ ಒಂದೆರಡು ಅನಿಸಿಕೆಗಳನ್ನ ಹಂಚ್ಕೋಬೇಕು. ಹಿರಿಯರು, ನಮ್ಗೆಲ್ಲ ಮಾರ್ಗದರ್ಶಕರು. ಸೊ ಅವರಿಂದ ಒಂದೆರಡು ಅನಿಸಿಕೆಗಳನ್ನ ನಾವು ಕೇಳೋಣ. ವೇದಿಕೆ ಮೇಲೆ ಬರಬೇಕಾಗಿದೆ. ಕಡಗಿಲ್ಲದ ಬಂಡಿ ಕೊಡಗಿರುವುದು ಮಾಮೂಲಿ, ಕಡುದಪ್ಪವೇರಿದ ಒಡಲುಗಳ ಬಂಡಿಗೆ ನುಡ ಶರಣರ ನದಿ ಗಗನವೇ ಕಡಗಿದ್ದು ಕಾಣವನ್ನು. ಸಂಸ್ಥೆಯ ಸಂಸ್ಥಾಪಕರು ಪೂಜ್ಯ ಹಿರಿಯ ಜಗತ್ತುಗಳ ಪಾದಗಳಲ್ಲಿ ಪಡೆದಿಟ್ಟು ಈ ಗ್ರಾಮದ ಆರಾಧ್ಯ ದೇವ ಮುರುಗೇಶ್ವರ ಸ್ವಾಮೀಜಿಯವರ ಪಾದಗಳಲ್ಲಿ ಪಡೆದಿಟ್ಟು ಇವತ್ತಿನ ಈ ಕಾರ್ಯಕ್ರಮದ ರೂವಾರಿಗಳು ಅಂದರೆ ನಮ್ಮ ಈ ಶಾಲೆಯಲ್ಲಿ 2009ರಲ್ಲಿ ಈ ಶಾಲೆಯಿಂದ ವರ್ಗವಾಗಿ ಅಥವಾ ನಿವೃತ್ತಿ ಹೊಂದಿರತಕ್ಕಂಥ ಎಲ್ಲ ನನ್ನ ಗುರುಬಂಧುಗಳಿಗೆ, ಗುರುಮಾತೆಯರಿಗೆ ವಂದಿಸಿ, ಈ ಶಾಲೆಯ ಹಾಲಿ ಮುಖ್ಯೋಪಾಧ್ಯಾಯರಿಗೂ ಹಾಗೂ ಸಹಶಿಕ್ಷಕರಿಗೂ ಗುರುಮಾತೆಯರಿಗೆ ವಂದಿಸಿ, ಮತ್ತು ಮತ್ತೆ ಹಾಗೂ ಗ್ರಾಮದ ಗುರುಗಿರಿಗೆರೆ ತಾಯಿ ಇಲ್ಲೇ ನನಗೆ ಬಾಮೂಲಿ ಇದು 6ನೇ ಗಂಟೆ ಕಾಣಿಸುತ್ತೆ ಗುರುವಂದನೆ ಕಾರ್ಯಕ್ರಮ. ಆದರೆ ನಾನು ಏನು ಮಾತಾಡಬೇಕು ಅಂತ ಅರ್ಥ ಆಗ್ತದೆ. ಒಳ್ಳೆಯದು, ಈ ಕಲಿಕೆರಿಗೆ ನಾವು ಬರಬೇಕಾದ್ರೆ ಇಲ್ಲಿ ಯಾಕೆ ಹಾಕಿದ್ದಾರೆ ನನಗೆ ಬೇಗ ಟ್ರಾನ್ಸ್ಫರ್ ಮಾಡ್ಕೊಂಡು ಅಂತ ನನ್ನ ಆಸೆ ಇತ್ತು. ಇಲ್ಲಿ ಬಂದು ಇಲ್ಲಿ ಗುರು ಮತ್ತು ಶಿಷ್ಯರ ಸನ್ಮಾನ ನೋಡಿ ಇಲ್ಲಿ ನಮಗೆ ಏನು ಬರ್ತಿಲ್ಲ, ಊರು ದೂರ ಆಗದೆ ಅಂದ್ಬಿಟ್ರೆ ಅಷ್ಟೇ ಕಷ್ಟ ಇತ್ತು. ಹೀಗಾಗಿ ನಾವು ಎಲ್ಲಿ ಟ್ರಾನ್ಸ್ಫರ್ಮೇಷನ್ ಇಲ್ಲ, ರಿಟೈರ್ ಆಗಿ ಇಲ್ಲೇ ಆಗೋದಕ್ಕೆ ನಾವು ಬೇಕಾಗ್ತಾ ಇಲ್ಲ. ಯಾಕಂದರೆ ಗುರು ಮತ್ತು ಶಿಷ್ಯರ ಸಂಬಂಧ ಇದು ತಾಯಿ ಮಕ್ಕಳಕ್ಕಿಂತ ಹೆಚ್ಚಿನ ಸಂಬಂಧ. ಒಬ್ಬ ಶಿಷ್ಯನ ಏಳಿಗೆ ಗುರುವಿಗೆ ಬಹಳ ಖುಷಿ ತಲುಪುತ್ತೆ. ಅದೇ ರೀತಿ ನಮ್ಮ ವೆಂಕಟೇಶ್ ನಂಬರ್ ಮತ್ತು ಅವ್ರ ಸ್ನೇಹಿತರು ಫೋನ್ ಹಚ್ಚಿದ್ರು ನನಗೆ, ಇಲ್ಲ ನನಗೆ ವಾಟ್ಸಪ್ಪಿಗೆ ಕಾರ್ಡ್ ಹಾಕ್ಬಿಡಿ ಬರ್ತೇನೆ ಅಂದರೆ ಕೇಳಿಲ್ಲ. ಬಂದರು, ಮಾಲೆ ಹಾಕೋದ್ರಲ್ಲಿ ನಾವು ನಮಸ್ಕಾರ ಮಾಡಿ ಆಹ್ವಾನ ಕೊಟ್ಟಿದ್ದು ನೋಡಿ ಅಂತ ಸಂಸ್ಕಾರ ಯಾವ ರೀತಿ ಇದೆ, ಈ ಸಂಸ್ಕಾರ ಎಲ್ಲರಲ್ಲಿ ಬರಲಿ ಅಂತ ನಾನು ಬೇಕು. ಯಾಕಂದ್ರೆ ಇವತ್ತಿನ ದಿನಮಾನದಲ್ಲಿ ನಾನು ಹೇಳೋದಿಷ್ಟೇ, ಮುಖ್ಯವಾಗಿ ನಿಮ್ಮ ಆರೋಗ್ಯವನ್ನು ಕಾಪಾಡಿ. ತಾಯಂದಿರಿಗೆ ತಮ್ಮ ಮಕ್ಕಳಿಗೆ ಯಾವುದೇ ಕಾರಣಕ್ಕೂ ಮೊಬೈಲ್ ಕೊಡಬೇಕು, ಬದ್ಧವೇ. ಯಾಕಂದರೆ ನಮ್ಮ ಶಿಷ್ಯರ ಆರೋಗ್ಯವಾಗಿದ್ದರೆ ಅವ್ರ ಮಕ್ಕಳು ಆರೋಗ್ಯವಾಗಿರ್ತಾರೆ. ನಾನು ಹೆಚ್ಚಾಗಿ ಹೇಳೋದು ಆರೋಗ್ಯದ ಬಗ್ಗೆ ಜಾಸ್ತಿ ಒತ್ತು ಕೊಡ್ತೇನೆ. ಈಗ ನಿಮ್ಮಲ್ಲೇ 2-3 ಜನ ಹಿರಿಯರು SS ಪಾಟೀಲ್ ನೋಡಿ ಅವ್ರಿಗೆ 93 ವಯಸ್ಸು ಹೇಗಿದೆ, ನೀವು ಅವ್ರಿಗಿಂತ ಜಾಸ್ತಿ ಬಾಧೆ. ಅಂದರೆ ಕೆಲವೊಂದು ದುಶ್ಚಟಗಳಿಂದ ದೂರ ಆಗಿರಬೇಕು, ಒಳ್ಳೆ ಚಟಗಳನ್ನು ಕಲಿಬೇಕು. ಮತ್ತು ಪ್ರತಿದಿನ ಮಲಗುವಾಗ ನಿಮ್ಮ ಆರೋಗ್ಯದ ಪ್ರತಿಯೊಂದು ಅವಯವಗಳನ್ನು ಮೆನ್ಷನ್ ಮಾಡಿ. ಬೆಳಗ್ಗೆ ಯಾರು ಬೇಗ ಹೇಳ್ತಾರೆ, 5 ಗಂಟೆಗೆ ಯಾರು ಹೇಳ್ತಾರೆ, ಅವ್ರ ಆರೋಗ್ಯ 190% ಚೆನ್ನಾಗಿರ್ತಾರೆ. ಸೂರ್ಯೋದಯಕ್ಕಿಂತ ಮುಂಚೆ ಹೇಳ್ಬೇಕು, ಬೇಗ ಮಲಗಿ. ಅದರ ಜೊತೆಗೆ ಕೆಲವೊಂದು ಏನು ಇವತ್ತಿನ ಬದ್ಧ ವೈರಿ ಮೊಬೈಲ್ ಅಂತ ಹೇಳಿದ್ರು ಅತಿಶಕ್ತಿ. ಯಾಕಂದರೆ ಸುಮಾರು 4 ವರ್ಷ 3 ವರ್ಷದ ಮಕ್ಕಳಿಗೆ ಬ್ರೈನ್ ಕ್ಯಾನ್ಸರ್ ಆಗ್ತಾ ಇದೆ, ಶುಗರ್ ಬರ್ತಾ ಇದೆ. ಯಾವುದರಿಂದ? ಮೊಬೈಲಿಂದ. ದಯವಿಟ್ಟು ಊಟ ಮಾಡೋದಿಲ್ಲ, ಮಕ್ಕಳು ಫೋನ್ ಕೊಟ್ಟರೆ ಊಟ ಮಾಡ್ತೀವಿ, ಊಟ ಮಾಡದೇ ಇದ್ರೂ ಪರವಾಗಿಲ್ಲ, 4 ದಿವಸ ಉಪವಾಸ ಇದೆ, ಫೋನ್ ಕೊಡ್ಬೇಡ್ರಿ. ನೀವು ಈಗ ವಿದ್ಯಾರ್ಥಿಗಳು, ನಮ್ಮದು ಅದರಲ್ಲೇ ಒಳ್ಳೆ ಉತ್ತರ ಸಿಗ್ತಿದೆ ಅಂತ ಸಿಗ್ತಿದೆ ಅಂತ ಹುಡ್ಕೋದು ಬೇಡ. ನೀವು ಎಷ್ಟು ಚೆನ್ನಾಗಿ ಹೇಳ್ತಾರೆ ನೀವು ತಿಳಿಲ್ಲ ಅಂತ ಕೇಳಿ. ದಯವಿಟ್ಟು ಮೊಬೈಲಿಂದ ದೂರ ಇದ್ದರೆ ನಿಮ್ಮ ಆರೋಗ್ಯ ಚೆನ್ನಾಗಿರ್ತದೆ. ಅದರ ಜೊತೆಗೆ ಕಲ್ಕೆರೆಯಲ್ಲಿ ಮೊದಲು ಬೇಕರಿ ಇದ್ದಿಲ್ಲ, ಮೆಡಿಕಲ್ ಶಾಪ್ ಇರಲಿಲ್ಲ. ಈಗ ಯಾವ ಹೇಳಿದವ್ರಿಗೆ ಬೇಕರಿ ಇದ್ದ ಮಕ್ಕಳಿಗೆ ಮೆಡಿಕಲ್ ಶಾಪ್ ಇದೆ.
ನೀವು ಏನೇ ತಿನ್ನೋದಾದ್ರೂ ಮನೆಯನ್ನು ತಿನ್ನಿ, ಬೇಕರಿ ವಸ್ತುಗಳು ಯಾವುದು ಯೂಸ್ ಮಾಡಿ. ನಿಮ್ಮ ಆರೋಗ್ಯ ಕೆಡಲಿಕ್ಕೆ 100% ಕಾರಣ ಬೇಕರಿ ವಸ್ತು. ಆಮೇಲೆ ಇನ್ನೊಂದು ಏನಾಗಿದೆ, ಈಗ ಗಂಡ ಬೆಟ್ಟ ಗೋಧಿ ಜೋಳ ಚೆನ್ನಾಗಿ ಬೆಳೀತದೆ. ಈಗ ರೇಷನ್ ಅಕ್ಕಿ ಬಂದ್ಬಿಟ್ಟು ರೊಟ್ಟೆಗಳು ಅಕ್ಕಿ ಜೋಳದಲ್ಲಿ ಅಕ್ಕಿ ಕುಡಿಸ್ತೀವಿ, ಅದು ಯಾರು ಮಾಡ್ಬೋದು. ಇನ್ನೊಂದು ಒಂದೇ ನಾವು ಗಟ್ಟಿ ಪದಾರ್ಥ ಜೋಳ ಗೋಧಿ. ರೇಷನ್ ಅಕ್ಕಿ ಮಾಡೋದ್ರಿಂದ ಅರ್ಧ ಜೋಳ ಅರ್ಧ ಗೋಧಿ ಇದು ಅಕ್ಕಿ ಕೂಡಿಸ್ಬೇಡ್ರಿ. ದಯವಿಟ್ಟು ಏನೋ ವೇಸ್ಟ್ ಏನೋ ಮಾತಾಡ್ಕೊಂಡು ತಿಳ್ಕೊಬೇಡ್ರಿ. ಯಾಕಂದ್ರೆ ಇವತ್ತಿನ ಪೀಳಿಗೆಗೆ ನಾನು ಮಾತು ಹೇಳ್ಬೇಕು ಅಂತ ಅನಿಸ್ತು ಬಯಸ್ತಿದ್ದೀನಿ. ಈಗ ಎಲ್ಲರೂ ತಿಳ್ಕೊಂಡು ಆರೋಗ್ಯ, ಯಾಕಂದ್ರೆ ನನಗೆ ಆರೋಗ್ಯ ಇದ್ರೆ ಮಾತ್ರ ಮುಂದೆ ನಿಮ್ಮ ಮಕ್ಕಳು ಆರೋಗ್ಯ ಬೇಕು. ದಯವಿಟ್ಟು ಸಮಯ ವ್ಯರ್ಥ ಖಾಲಿ ಕುಂತ ಫೋನ್ ನೋಡೋದು ಅದನ್ನು ಬಿಟ್ಬೇಡಿ. ಒಳ್ಳೆ ಅವಶ್ಯಕತೆ ಬೇಕಾದಷ್ಟಿದೆ. ಪ್ರಪಂಚ ವಿಶಾಲ ಇದೆ, ಅಷ್ಟೇ ಕೆಟ್ಟ ಹೋಗ್ತಾ ಇದೆ. ಇದಕ್ಕೆಲ್ಲ ಕಾರಣ ನನಗೆ ತಿಳಿದ ಮಟ್ಟಿಗೆ ಮೊಬೈಲ್ ದೊಡ್ಡ ವೈರಿ ಅಂತ ನನಗೆ ಅನಿಸ್ತಾ ಇದೆ. ಹಾಗೂ ಈ ರೀತಿ ಮತ್ತು ಅಲ್ಲಿ ಯಾರೋ ಬೇರೆ ಮಾಡ್ತಾರ ಅಂತ ಹೇಳಿದ್ರು. ಇನ್ನೊಂದು SS ಪಾಟೀಲ್ ಹೇಳಿದ್ರು, ನಿಮ್ಮ ಹಳೆ ವಿದ್ಯಾರ್ಥಿ ಸಂಘ ಒಂದು ಸಂಘ ಮಾಡಿಕೊಂಡು ಇದರ ಶತಮಾನೋತ್ಸವ ಅಂದರೆ ಸುವರ್ಣೋತ್ಸವ ನೀವು ಆಚರಣೆ ಮಾಡಿರಿ. ಆ ಟೈಮಿಗೆ ನಾವು ಸಹ ಬರ್ತೇವೆ, ನೀವು ಕರೆಯಿದ್ರೆ ಬರ್ತೇವೆ ಅದಕ್ಕೆ. ಯಾಕಂದರೆ ಇದು ನಮ್ಮ ಶಾಲೆ. ಅವಾಗ ಎಲ್ಲರೂ ಕೂಡ ಮಾಡೋಣ, ಇದಕ್ಕೆಲ್ಲರೂ ಒಗ್ಗಟ್ಟಾಗಿ ದುಡಿಯೋಣ. ಹಳೆಯ ಶಾಲೆಗೆ ನೀವು ಯಾವಾಗಲೂ ನಮಗೇನು ಕೊಟ್ಟರೆ ಏನಾರ ಕಾಣಿಕೆ ಕೊಡ್ತಿರ್ಬೇಕು. ನಿಮ್ಮಿಂದ 10 ಜನ ಮಕ್ಕಳಿಗೆ ಸಹಾಯ ಆಗ್ತದೆ. ಆ ದಿಶೆಯಲ್ಲಿ ನೀವೆಲ್ಲರೂ ಪ್ರಾಮಾಣಿಕವಾಗಿದ್ದೀರಿ ಅಂತ ಅನಿಸಿ ನಮ್ಮನ್ನ ಈ ಪ್ರತಿಯೊಬ್ಬ 2009ನೇ ಸಾಲಿನ ವಿದ್ಯಾರ್ಥಿನಿಗೆ ನಾನು ತುಂಬ ಬರೆಯಾಗಿದ್ದೀನಿ. ಯಾಕೆಂದರೆ ಸಮಯ ಭಾಳ ಕೊಟ್ಟಿಲ್ಲ ನಮಗೆ ಮಾತಾಡೋಕ್ಕೆ, ಮತ್ತು ಭಾಳ ಹೊತ್ತು ಮಾತಾಡ್ಬೋದು. ಈ ಅವಕಾಶ ಕೊಟ್ಟಿರ್ತಕ್ಕಂಥ ಎಲ್ಲರಿಗೂ ಧನ್ಯವಾದಗಳು ಅರ್ಪಿಸಿ, ನನ್ನ ಗುರುಗಳು ಧನ್ಯವಾದ ಅರ್ಪಿಸಿ ನನ್ನ ಮಾತು ಮುಗಿಸ್ತೀನಿ. ಜೈ ಕರ್ನಾಟಕ. ಆರೋಗ್ಯವು ಕೂಡ ತುಂಬಾ ಮಹತ್ವದ್ದು. ಸೊ ಆರೋಗ್ಯವನ್ನು ಕಾಪಾಡ್ಕೊಳ್ಳಿ, ಎಲ್ಲರೂ ಆರೋಗ್ಯವಂತವಾಗಿ ಇರ್ರಿ ಅಂತ ಹೇಳ್ಬಿಟ್ಟು ಒಂದು ಸಲಹೆ ನೀಡಿದಂತ ನನ್ನ ಗುರುಗಳಿಗೆ ಧನ್ಯವಾದಗಳು.